ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಗಿಣಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಸ್ವಲ್ಪ ಫೀಚರ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಡೈರೆಕ್ಟಾಗಿ ಆರೋಗ್ಯ ಸೇತು ಆ್ಯಪ್ ಅನ್ನೋದು ಪ್ಲೇಸ್ಟೋರಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆರೆಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮ್ಮ ಮೊಬೈಲ್ ರಿಜಿಸ್ಟರ್ಡ್ ನಂಬರಿಂದ ಲಾಗಿನ್ ಆಗಿ ಅಲ್ಲಿ OTP ವೆರಿಫಿಕೇಷನ್ ಬರುತ್ತೆ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಅಸೆಸ್ಮೆಂಟ್ ಅನ್ನೋದು ತಗೊಳ್ತೆ. ಈ ಅಸೆಸ್ಮೆಂಟ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಸೊ ವ್ಯಾಕ್ಸಿನ್ ತೊಗೊಂಡಿರೋರಿಗೆ ಆ್ಯಂಡ್ ಸೆಕೆಂಡ್ ಡೋಸ್ ಕಂಪ್ಲೀಟ್ ಡಿಫ್ರೆಂಟ್ ಥರ ಕೇಳಿ. ಆ್ಯಂಡ್ ಜೊತೆಗೆ ನೀವು ಇದರಲ್ಲಿ ಏನೇ ಇನ್ಫಾರ್ಮೇಷನ್ ಕೊಡಲಿ, ಅಥವಾ ಫೀವರ್ ಇದೆಯಾ, ಸಮಥಿಂಗ್ ಏನಾದರೂ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಬೇರೆ ಸ್ಟೇಟ್ಗೆ ಹೋಗಿದ್ರೆ ಪ್ರತಿಯೊಂದು ಜೆನ್ಯೂನ್ ಆಗಿ ನಿಜಾನೇ ಹೇಳಿ. ಸೊ ಅದರಿಂದ ನೀವು ಸೇಫ್ ಇರ್ಬೋದು. ಆ್ಯಂಡ್ ಪ್ರತಿಯೊಂದು ಅಪ್ಡೇಟು ಆ ಆ್ಯಪ್ ಅವರು ತಿಳ್ಕೊಳ್ತಿರ್ತಾರೆ. ಓಕೆ, ಸೊ ಇಲ್ಲಿ ಮೇನ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡೋದು ಕೋವಿನ್ ಇದೆಯಲ್ಲ, ಇಲ್ಲಿ ಯಾವ ಥರ ನೀವು ಆ್ಯಕ್ಚುಲಿ ಫಸ್ಟ್ ವ್ಯಾಕ್ಸಿನ್ ಆದಮೇಲೆ ಸೆಕೆಂಡ್ ವ್ಯಾಕ್ಸಿನ್ಗೆ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ನೀವು ಯಾವ್ದು ಹಾಕ್ಸ್ಕೊಂಡಿದ್ದೀರಿ, ಕೋವಿಶೀಲ್ಡ, ಯಾವ ಸೆಂಟರ್, ಆ್ಯಸ್ ವೆಲ್ ಆಸ್ ಇನ್ನು ಯಾರಿಗಾದ್ರೂ ನೀವು ಆನ್ಲೈನ್ ಬುಕ್ ಮಾಡಬೇಕಂದ್ರೆ ಯಾವ ಥರ ಬುಕ್ ಮಾಡ್ಬೋದು ಅಂತ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಇದು ವ್ಯಾಕ್ಸಿನೇಟೆಡ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಸರ್ಟಿಫಿಕೇಟ್ ಬಂದಿದೆ ಡೆಫಿನೆಟ್ಲಿ ಅದು ಫಸ್ಟ್ ಡೋಸೇಜ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ ಡೋಸೇಜ್ ಕಂಪ್ಲೀಟೆಡ್ ಅಂತ. ಆ್ಯಂಡ್ ಇನ್ ಕೇಸ್ ಇಲ್ಲಿ ಕ್ಯಾಲೆಂಡರ್ ಐಕನ್ ಇದೆ ಅಂದರೆ ಅದು ಫಸ್ಟ್ ಕಂಪ್ಲೀಟೆಡ್ ಆಗಿದೆ, ಸೆಕೆಂಡ್ ಇನ್ಕಂಪ್ಲೀಟೆಡ್ ಅಂತ ತೋರಿಸ್ಕೊಳ್ಳುತ್ತೆ. ಆ್ಯಂಡ್ ನಾನು ಯಾವ ಥರ ಸರ್ಟಿಫಿಕೇಟ್, ಈ ಜಸ್ಟ್ ಸರ್ಟಿಫಿಕೇಟ್ನ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾಲೆಂಡರ್, ಸೊ ಯಾವ ಥರ ನೀವು ಬುಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಾರ್ ಅನ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ನಿಮ್ಮ ಏರಿಯಾ ಪರ್ಟಿಕ್ಯುಲರ್ ಪಿನ್ ಕೋಡ್ನ ಸರ್ಚ್ ಮಾಡಿ. ಆ್ಯಂಡ್ ಜೊತೆಗೆ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಇನ್ನೂ ಅಪ್ಡೇಟ್ ಇದೆ. ಸೊ ಡೇ ಬೈ ಡೇ ಡೆಫಿನೆಟ್ಲಿ ಆ್ಯಪ್ ಅವ್ರು ವರ್ಕ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಅವೈಲೇಬಿಲಿಟಿ ಅನ್ನೋದಿರುತ್ತೆ. ಓಕೆ, ನಾನು ಡೇಟ್ ಒಂದು ಚೇಂಜ್ ಮಾಡಿ ನೋಡ್ತೀನಿ. ಸೊ ಇದು ನಾನು ರಫ್ಲಿ ಮಾಡ್ತಿದ್ದೀನಿ. ಸೊ ವ್ಯಾಕ್ಸಿನೇಷನ್ ಸೆಂಟರ್ ಯಾವುದಿದೆ ಅಂತ ನೋಡ್ಕೊಳ್ಳಿ. ಓಕೆ, ಇದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ತೋರಿಸ್ತದೆ, ಸ್ಲ್ಯಾಬ್ ತೋರಿಸ್ತದೆ ಯಾವ್ಯಾವ ಟೈಮಲ್ಲಿ ಆ್ಯಂಡ್ ಯಾವುದು. ಆ್ಯಂಡ್ ಒನ್ಸ್ ಈ ಥರ ಸಕ್ಸಸ್ಫುಲಿ ನೀವು ಯಾರಿಗಾದ್ರೂ ಆನ್ಲೈನಲ್ಲಿ ಬುಕ್ ಮಾಡಿದ್ಮೇಲೆ ಸೇಮ್ ನಿಮಗೆ ಎಕ್ಸಾಂಪಲ್ ಇಲ್ಲಿ. ಓಕೆ, ಸೊ ನಾನು ನಂದು ಲಾಗಿನ್ ಮಾಡಿ ತೋರಿಸ್ತೀನಿ. ನಿಮಗೆ ಪರ್ಟಿಕ್ಯುಲರ್ ಡಿಜಿಟ್ ID ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ನೀವು ಹೇಳಬೇಕಾಗುತ್ತೆ ನೀವು ಹೋದಾಗ. ಆ್ಯಂಡ್ ಇನ್ನೊಂದೇನು ಅಂದರೆ ಬ್ಯಾಂಗ್ಳೂರಲ್ಲಿ ಈಗಿರೋ ಪೊಸಿಷನ್ ಬಗ್ಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೀವು ಇನ್ ಕೇಸ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೂ ನಿಮಗೆ ಸ್ಲಾಟ್ ಅವೈಲೇಬಲ್ ಟೈಮ್ ಕೊಟ್ಟಿದ್ರೆ ಆದಷ್ಟು ಬೆಳಗ್ಗೆ ಮಾರ್ನಿಂಗ್ 9 ಆ ಥರ ಹೋದರೆ ಮಾತ್ರ ನಿಮಗೆ ವ್ಯಾಕ್ಸಿನ್ ಅನ್ನೋದು ಸಕ್ಸಸ್ಫುಲಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು 45+ ಅವ್ರಿಗೆ ಪ್ರಿಫರೆನ್ಸ್ ಕೊಡಿ, ಆ್ಯಸ್ ವೆಲ್ ಆ್ಯಸ್ ಫ್ರಂಟ್ಲೈನ್ ಡಿಪಾರ್ಟ್ಮೆಂಟ್ ಆ್ಯಂಡ್ 18+ ಪ್ರತಿಯೊಬ್ಬರು ಟ್ರೈ ಮಾಡಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕ್ಲಿಯರಾಗಿ ನಂದು ಆ್ಯಸ್ ವೆಲ್ ಆಸ್ ಮದರ್ದಿದೆ. ಸೊ ಅದು ಸರ್ಟಿಫಿಕೇಟ್ ಕ್ಲಿಯರ್ ಆಗಿದೆ, ಅಂದರೆ ನಮ್ಮದು 2 ವ್ಯಾಕ್ಸಿನೇಷನು ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ನಮಗೆ ಕ್ಯಾಲೆಂಡರ್ ಡಿಸ್ಪ್ಲೇ ಆಗ್ತಿಲ್ಲ. ಸೊ ನೀವು ಇದು ಯಾವ ಥರ ಡೌನ್ಲೋಡ್ ಮಾಡಬೇಕು, ಜಸ್ಟ್ ವ್ಯಾಕ್ಸಿನ್ ಇದೆಯಲ್ಲ ಅದು ಸರ್ಟಿಫಿಕೇಟ್ನ ಕ್ಲಿಕ್ ಮಾಡಿ. ಓಕೆ, ಅದು ಡೈರೆಕ್ಟ್ ಡೌನ್ಲೋಡ್ಗೆ ಹೋಗುತ್ತೆ. ಡೌನ್ಲೋಡ್. ಓಕೆ, ಸೊ ಡೌನ್ಲೋಡ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೇಮ್, ಏಜ್, ಯಾವ ಕೋವಿಶೀಲ್ಡು, ಯಾವ ಡೇಟಲ್ಲಿ ಹಾಕ್ಕೊಂಡಿದ್ದೀರಿ, ಆ್ಯಸ್ ವೆಲ್ ಆಸ್ ಯಾವ BBMP ವಾರ್ಡ್ ಅಂತ ಕ್ಲಿಯರ್ ಆಗಿದೆ. ಆ್ಯಂಡ್ ನಾನು ನಿಮಗೆ ನಂದು ಫಸ್ಟ್ ಡೋಸೇಜ್ದು ತೋರಿಸ್ತೇನೆ. ಸೊ ಅದೇ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ಡೋಸೇಜ್ ಆದಮೇಲೆ ಯಾವ ಥರ ಸರ್ಟಿಫಿಕೇಟ್ ಇರುತ್ತೆ, ಯಾವ ವ್ಯಾಕ್ಸಿನ್ ಹಾಕ್ಸಿದ್ದಾರೆ, ಕೋಶೀಲ್ಡ ಅಂತ. ಇನ್ ಕೇಸ್ ನಿಮ್ಮದು ಫಸ್ಟ್ ಡೋಸೇಜ್ ಆಗಿದ್ದರೆ ಸೆಕೆಂಡ್ ಡೋಸೇಜ್ಗೆ ನಿಮ್ಮ ಸರ್ಟಿಫಿಕೇಟಲ್ಲಿ ಈ ಥರ ಡೀಟೇಲ್ಸ್ ಇರುತ್ತೆ. ನೇಮ್, ಏಜ್, ಕೋವ್ಯಾಕ್ಸಿನ, ಕೋಶೀಲ್ಡ, ಯಾವತ್ತು ಡೇಟಲ್ಲಿ ಹಾಕ್ಸ್ಕೊಂಡ್ರಿ, ಯಾವ ಪ್ಲೇಸ್, ಜೊತೆಗೆ ಡ್ಯೂ ಡೇಟ್ ಏನಿದೆ ಅದು 5th ಜುಲೈ ಟು 2nd ಆಗಸ್ಟ್. ಓಕೆ, ನಿಮಗೆ 5th ಜುಲೈ ಡೆಫಿನೆಟ್ಲಿ, ಅಂದರೆ ಆಲ್ರೆಡಿ ನಂದು ಆಗಿದೆ. ಸೊ ಇನ್ ಕೇಸ್ ನಿಮಗೆ ನೆಕ್ಸ್ಟ್ ಮಂತಲ್ಲಿ ಅಥವಾ ಅದರ ನೆಕ್ಸ್ಟ್ ಮಂತಲ್ಲಿದ್ದಾಗ ಡೆಫಿನೆಟ್ಲಿ ಆ ಡೇಟ್ ಟೈಮಲ್ಲಿ ಹೆಲ್ಪ್ಲೈನ್ ಇವರು ಆರೋಗ್ಯ ಸೇತು ಇದೆಯಲ್ಲ ಅವ್ರ ಕಡೆಯಿಂದನೂ ಒಂದು ಮೆಸೇಜ್ ಅನ್ನೋದು ನಿಮ್ಗೆ ಬರುತ್ತೆ. ಸೊ ಡೇಟ್ ಡ್ಯೂಟ್, ಕೈಂಡ್ಲಿ ಗೋ ಫಾರ್ ದಿ ಸೆಕೆಂಡ್ ವ್ಯಾಕ್ಸಿನ್. ಆ್ಯಂಡ್ ಇದ್ರ ಮುಖಾಂತರ ನೀವು ಯಾವತ್ತಿದೆ ಡ್ಯೂ ಡೇಟ್ ಒಳಗಡೆ ಆದಷ್ಟು ಹಾಕಿಸ್ಕೊಳ್ಳಿ. ಆ್ಯಂಡ್ ರಿಮೈನಿಂಗ್ ಆರೋಗ್ಯ ಸೇತು ಆ್ಯಪ್ ಬಂದು ಓಕೆ, ಸೊ ಇದು ಬಂದು ಯಾವ ಥರ ನೀವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಯಾವ ಥರ ಇನ್ನೊಬ್ಬರಿಗೆ ಬುಕ್ ಮಾಡ್ಬೋದು. ಓಕೆ, ಬುಕ್ ಮಾಡಿದ ನೆಕ್ಸ್ಟ್ ಮೂಮೆಂಟಿಗೆ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ನೇಮ್ ಪಕ್ಕದಲ್ಲಿ 0165 ಕೋಡ್ ಇದೆ. ಸೊ ಅದೇ ಥರ ಬುಕ್ ಮಾಡಿದ್ಮೇಲೆ ನಿಮಗೆ ಗ್ರೀನಲ್ಲಿ ತೋರಿಸುತ್ತೆ ಆ ಕೋಡ್. ಸೊ ಆ ಕೋಡನ್ನು ನೀವು ಡೈರೆಕ್ಟಾಗಿ ಎಲ್ಲಿ BBMP ಸೆಂಟರಲ್ಲಿ ಹಾಕ್ಸ್ಕೊಳ್ತೀರಲ್ಲ ಅಲ್ಲಿ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ಸ್ ಏನಂದರೆ ವ್ಯಾಕ್ಸಿನೇಷನ್ ಇನ್ಫಾರ್ಮೇಷನ್ಸ್ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದೆ ತಿಳ್ಕೊಬೋದು. ಆ್ಯಂಡ್ ವ್ಯಾಕ್ಸಿನ್ ಲಾಗಿನ್, ಸೊ ಇಲ್ಲಿ ನೀವು ಲಾಗಿನ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾಲೆಂಡರ್ನ ನಿಮಗೆ ಮುಂಚೆ ತೋರಿಸಿದ್ನಲ್ಲ ಸೇಮ್ ಡೀಟೇಲ್ಸ್. ಆ್ಯಂಡ್ ಇಲ್ಲಿ ಸರ್ಟಿಫಿಕೇಟ್, ಈ ಸರ್ಟಿಫಿಕೇಟಲ್ಲಿ ನಿಮಗೆ ID ಕೇಳ್ತೀವಿ. ಇದರಿಗಿಂತ ಬೆಟರ್ ಸಜೆಷನ್ ಬಂದು ಜಸ್ಟ್ ಲಾಗಿನ್ ಮಾಡಿ ಅಲ್ಲಿಂದ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ,
ಆ್ಯಂಡ್ ವ್ಯಾಕ್ಸಿನ್ ಅವೈಲಬಿಲಿಟಿ ಸೇಮ್ ನೀವು ಯಾವ ಥರ ಬುಕ್ ಮಾಡ್ತೀರೋ ಅದೇ ಥರ ಈ ಅವೈಲಬಿಲಿಟಿನ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದು ವ್ಯಾಕ್ಸಿನೇಷನ್ ಡ್ಯಾಶ್ ಬೋರ್ಡ್ ಬಂದು ಎಷ್ಟು ವ್ಯಾಕ್ಸಿನ್ ಆಗಿದೆ ಟೋಟಲಿ ಇಂಡಿಯಾ ಸ್ಟೇಟ್ ವೈಸ್ ಎಲ್ಲ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಆ್ಯಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್, ಈ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಎಲ್ಲ ನೀವು ಬೇಕಿದ್ರೆ ಕ್ವಶನ್ಸ್ ಕೇಳ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಇನ್ ಕೇಸ್ ನಮ್ಗೆ ಹೆಲ್ತ್ ಇಶ್ಯೂ ಇರುತ್ತೆ ಆ್ಯಂಡ್ ವ್ಯಾಕ್ಸಿನ್ ಹಾಕ್ಸ್ಕೋಬೋದು. ಎಲ್ಸ್ ಕೋವಿಡ್ ಬಂದಿರುತ್ತೆ ಆ್ಯಂಡ್ 3 months ಆಗಿರುತ್ತೆ, ಆ್ಯಕ್ಚುಲಿ 2 months ಆಗಿರುತ್ತೆ ಯಾವುದು. ಆ್ಯಂಡ್ ಪ್ರತಿಯೊಂದು ಅಫಿಷಿಯಲ್ ಆಗಿ ನಿಮ್ಗೆ ಅಪ್ಡೇಟ್ ಇರುತ್ತೆ. ಸೊ ಪ್ರತಿಯೊಂದು ನಿಮಗೆ ಅಫಿಷಿಯಲಿ ಅಪ್ಡೇಟ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಸೊ ನೀವು ಈಗ ಯಾವ ಥರ ಬೇರೆಯವ್ರಿಗೆ ಬುಕ್ ಮಾಡೋದು, ಆ್ಯಕ್ಚುಲಿ 1 ನಂಬರಿಂದ ನೀವು ಮ್ಯಾಕ್ಸಿಮಮ್ 4 ಮೆಂಬರ್ಸ್ಗೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಇಲ್ಲಿದೆಲ್ಲ ಕ್ಲಿಕ್ ಹಿಯರ್ ಟು ಆ್ಯಡ್ ಬೆನಿಫಿಷರಿ, ಸೊ ಅದನ್ನು ಕ್ಲಿಕ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನಿಮಗೆ ಐ ಡಿ ಕಾರ್ಡ್ ಅಂದರೆ ಆಧಾರ, ವೋಟರ್, ಪ್ಯಾನ್ ಕಾರ್ಡ್, ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಇದೆ ಅಂದರೆ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ಮೇಲೆ ನಂಬರ್ ಅಂದರೆ ಆಧಾರ್ ನಂಬರ್, ಅವ್ರ ನೇಮ್ ಆ್ಯಸ್ ವೆಲ್ ಆಸ್ ಮೇಲ್ ಫಿಮೇಲ್ ಡೇಟ್ ಆಫ್ ಬರ್ತ್. ಸೊ ಇದನ್ನು ಫಿಲ್ ಮಾಡುವ ಮುಖಾಂತರ ನೀವು ಹಾಗೆ ನಿಮಗೆ ಮುಂಚೆ ತೋರಿಸ್ವಲ್ಲ ಯಾವ ಥರ ಆನ್ಲೈನಲ್ಲಿ ಕ್ಯಾಲೆಂಡರ್ ಬರುತ್ತೆ, ಸೊ ಆ ಥರ ಬುಕ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಹೆಲ್ಪ್ಲೈನ್ ನಂಬರ್ಸ್ ಇದೆ. ಸೊ ಏನಾದರೂ ಎಮರ್ಜೆನ್ಸಿ ಇದೆ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ತೋರಿಸ್ತಿದೆಯಲ್ಲ ಅಸೆಸ್ ಅಗೇನ್, ನಂದು ಆಲ್ರೆಡಿ ಅಸೆಸ್ ಆಗಿದೆ. ನಿಮಗೆ ಬೇಕಿದ್ರೆ ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಓಕೆ, ಸೊ ಏಜ್ ಕೇಳುತ್ತೆ, ವ್ಯಾಕ್ಸಿನ್, ಸೊ ನಂದು ಆಲ್ರೆಡಿ ಕಂಪ್ಲೀಟೆಡ್ ಆಗಿದೆ. ಸೊ ನಾನು ಎಸ್ ಮಾಡ್ತಾಯಿದ್ದೀನಿ. ಯಾವುದು ಕೋವ್ಯಾಕ್ಸಿನೋ ಕೋವಿಶೀಲ್ಡು? ಕೋವಿಶೀಲ್ಡ್ ನಂದು 2 ಡೋಸೇಜ್ ಆಗಿದೆ. ಸೊ 2 ಡೇಟ್ ಆಫ್ ಟೇಕಿಂಗ್ 2nd ಡೋಸೇಜ್. ಓಕೆ, ಸೊ ಇದೇ ಥರ ನಿಮ್ಮ ಬೇಸಿಸ್ ಮೇಲೇನು ಅಸೆಸ್ಮೆಂಟ್ ತೊಗೊಂಡು ಅಸೆಸ್ಮೆಂಟ್ ಕೊಡಿ. ಬಟ್ okay, do you have COVID in past 3 months after taking the shot? ಸೊ ಬಂದಿದ್ದರೆ ಎಸ್ ಮಾಡಿ, ಬಂದಿಲ್ಲ ಅಂದರೆ ನೋ ಮಾಡಿ. ಓಕೆ, ಸಿಮ್ಟಮ್ಸ್ ಇಲ್ಲಿ ಕೇಳ್ತಿದ್ದಾರೆ. ನಿಮ್ಮ ಮುಂಚೆ ನಾನು ಹೇಳ್ದಂಗೆ ಕಾಫ್, ಫೀವರು, ಬ್ರೀತಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಸ್ ಮಾಡಿ, ಇಲ್ಲ ನನ್ ಆಫ್ ದಿಸ್. ಆ್ಯಂಡ್ ಏನಾದರೂ ಆಲ್ರೆಡಿ ನಿಮ್ಗೆ ಹೆಲ್ತ್ ಇಶ್ಯೂ ಇದ್ದರೆ ಅಂದರೆ ಅಸ್ತಮಾ, ಡಯಾಬಿಟೀಸ್ ಇದ್ದರೆ ಎಸ್, ಎಲ್ಸ್ ನೋ ಅಂತ ಮಾಡಿ. ಓಕೆ, 14 ಡೇಸಲ್ಲಿ ಎಲ್ಲಾದರೂ ಯಾವುದಾದ್ರೂ ಸ್ಟೇಟ್ಗೆ ಹೋಗಿದ್ರೆ ಎಸ್ ಇದ್ದರೆ ಎಸ್, ಎಲ್ಸ್ ನೋ ಇದ್ದರೆ ನೋ. ಓಕೆ, ಸೊ ಈ ಥರ ನಿಮ್ಗೆ ಯಾವ್ಯಾವ ಫೀಚರ್ಸ್ ಅಥವಾ ಏನೇ ಡೌಟ್ಸ್ ಇದ್ದರೂ ಡೆಫಿನೆಟ್ಲಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.